ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿಯ ಬಲಿಷ್ಠ ಪಡೆ ರಷ್ಯಾದ ಸ್ಟಾಲಿನ್ಗ್ರಾಡ್ ಯುದ್ಧದಲ್ಲಿ ಧೂಳಿಪಟವಾಗಿತ್ತು. ಇವತ್ತು ಜಾಗತಿಕ ಸೋಲಾರ್ ಮಾರುಕಟ್ಟೆಯಲ್ಲಿ ತನಗಿದ್ದ ಏಕಸ್ವಾಮ್ಯವನ್ನು ಭಾರತದ ಧ್ವಂಸ ಮಾಡುತ್ತಿರೋದನ್ನು ನೋಡಿ ಚೀನಿಯರೇ ಇದನ್ನು ಚೀನಾದ ಪಾಲಿನ ಸ್ಟಾಲಿನ್ಗ್ರಾಡ್ ಯುದ್ಧ ಅಂತ ಅಳಲು ತೋಡಿಕೊಳ್ತಿದ್ದಾರೆ. ಚೀನಾದ ಸೋಲಾರ್ ಮಹಾಕೋಟೆಯನ್ನು ಭಾರತ ಒಳಗಿನಿಂದಲೇ ಭೇದಿಸಿದೆ. ಕೇಂದ್ರ ಸರ್ಕಾರದ ಸ್ವಚ್ಛ ಇಂಧನ ಪ್ರೋತ್ಸಾಹ ಮತ್ತು PLI ಯೋಜನೆಯಿಂದ ಭಾರತದ ಸೌರಶಕ್ತಿ ಸಾಮರ್ಥ್ಯ ಶರವೇಗದಲ್ಲಿ ಬೆಳೆದಿದೆ. 2018ರಲ್ಲಿ ಭಾರತದಲ್ಲಿ ಸೋಲಾರ್ ಪ್ರೊಡಕ್ಷನ್ 10 ಗಿಗಾವ್ಯಾಟ್ಗಿಂತ ಕಡಿಮೆ ಇತ್ತು. ಆದರೆ ಇವತ್ತು ಭಾರತದ ಉತ್ಪಾದನಾ ಸಾಮರ್ಥ್ಯ 17 ಪಟ್ಟು ಏರಿಕೆಯಾಗಿ 172 ಗಿಗಾವ್ಯಾಟ್ಗಿಂತಲೂ ಹೆಚ್ಚಿನ ಹಂತಕ್ಕೇರಿದೆ. ಇಷ್ಟೇ ಅಲ್ಲ, ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಈಗ ನವೀಕರಿಸಬಹುದಾದ ಇಂಧನದ ಪಾಲು 54% ದಾಟಿದೆ. ಅದರಲ್ಲಿ ಸೌರಶಕ್ತಿಯೊಂದೇ 165 ಗಿಗಾವ್ಯಾಟ್ಗೂ ಅಧಿಕ ಸಾಮರ್ಥ್ಯದೊಂದಿಗೆ ಮೇಲುಗೈ ಸಾಧಿಸಿದೆ. ಕೇಂದ್ರ ಸರ್ಕಾರದ ALMM ನೀತಿಯಿಂದಾಗಿ ಭಾರತೀಯ ಮಾರುಕಟ್ಟೆಯಲ್ಲಿ ಭಾರತೀಯ ಸೌರ ಘಟಕಗಳಿಗೆ ಮೊದಲ ಆದ್ಯತೆ ಸಿಕ್ಕಿದೆ. ಇದರಿಂದ ಚೀನಾದಿಂದ ಮಂದ ಮಾಡ್ತಿದ್ದ ಆಮದು ಸಂಪೂರ್ಣ ಕಡಿಮೆಯಾಗಿ ಚೀನಾದ ಬೃಹತ್ ಸೋಲಾರ್ ಕಂಪನಿಗಳು ಬಿಲಿಯನ್ ಗಟ್ಟಲೆ ಡಾಲರ್ನಷ್ಟ ಅನುಭವಿಸಿ ಬೀದಿಗೆ ಬಿದ್ದಿವೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಸೌರಶಕ್ತಿ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಸೋಲಾರ್ ಮಾಡ್ಯೂಲ್ ತಯಾರಿಕೆಯಲ್ಲಿ ನಾವು 200 ಗಿಗಾವ್ಯಾಟ್ ಮೈಲಿಗಲ್ಲು ದಾಟಿದ್ದೀವಿ. ಒಂದು ಕಾಲದಲ್ಲಿ ಚೀನಾ ಕಂಪನಿಗಳ ಮೇಲೆ ಸಂಪೂರ್ಣ ಡಿಪೆಂಡ್ ಆಗಿದ್ದ ಭಾರತ ಇವತ್ತು ಆತ್ಮನಿರ್ಭರ ಆಗಿ ಬೆಳೆದು ನಿಂತಿದೆ. ಸ್ವದೇಶಿ ತಯಾರಿಕೆ ಹೆಚ್ಚಿರೋದ್ರಿಂದ ಭಾರತದ ಇಂಧನ ಭದ್ರತೆ ಮತ್ತು ಕೈಗಾರಿಕಾ ಸಾಮರ್ಥ್ಯ ಇನ್ನಷ್ಟು ಬಲಗೊಂಡಿದೆ. ಗ್ರಾಹಕನಾಗಿದ್ದ ಭಾರತ ಇವತ್ತು ಚೀನಾಕ್ಕೆ ನಡುಕ ಹುಟ್ಟಿಸೋ ಬಲಿಷ್ಠ ಸ್ಪರ್ಧಿಯಾಗಿದೆ. ಇದು ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಬದ್ಧತೆಗೆ ಸಾಕ್ಷಿಯಾಗಿ ನಿಂತಿದೆ. ಜೈ ಹಿಂದ್.